ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಎಲ್ಲ ಪೂಜ್ಯರಲ್ಲೇ, ಶರಣರಲ್ಲೇ, ಅವಧೂತರಲ್ಲೇ, ಸಾಧು ಸತ್ಪುರುಷರಲ್ಲೇ, ಸಂತರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ಇವತ್ತಿನ ದಿವಸ ಗೋನಾಳದಲ್ಲಿ ಜನಿಸಿ ಲಿಂಗನ ಬಂಡಿಯಲ್ಲಿ ಹಲವಾರು ಲೀಲೆಗಳನ್ನು, ತನ್ನ ಇರುವಿಕೆಯನ್ನು ಅಲ್ಲಿ ತೋರಿಸಿ, ವರವಿ ಕ್ಷೇತ್ರದಲ್ಲಿ ಒಂದು ಕಲ್ಲಿಗೆ ಎಡವಿದ ಜಾಗದಲ್ಲಿ ಎಡವಿ ಲಿಂಗ ಅಂಥೇಳಿ ಅಲ್ಲಿ ಉದ್ಭವ ಆಗಿ ಲಿಂಗದ ರೂಪದಲ್ಲಿ ಅಲ್ಲಿ ನೆಲೆಸಿ ತಿಂತಣಿಯ ಕ್ಷೇತ್ರದಲ್ಲೇ ಸಜೀವವಾಗಿ ಗವಿ ಪ್ರವೇಶವನ್ನು ಮಾಡಿದಂತಹ ಮಹಿಮಾ ಪುರುಷ ಜಗದ್ಗುರು ಶ್ರೀ ಮೌನೀಶ್ವರರ ಚರಿತೆಯ ಮುಂದುವರಿದ ಭಾಗವನ್ನು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ. ಜಗದ್ಗುರು ಮೌನೀಶ್ವರರು ಪುಲಿಗೆರೆ, ಈಗಿನ ಲಕ್ಷ್ಮೇಶ್ವರದಲ್ಲಿ ಬಾದಶಃ ಏನು ಬಾವಿ ತೆಗಿತಾ ಇದ್ದ, ಆ ಬಾವಿಯಲ್ಲಿ ಗಂಗೆಯನ್ನು ಉದ್ಭವ ಮಾಡಿದವರು. ಅದರ ಜೊತೆಗೆ ಸತ್ತ ಎಮ್ಮೆಯನ್ನು ಬದುಕಿಸಿದವರು. ಹಲವಾರು ಲೀಲೆಗಳನ್ನು ಆ ಭಾಗದಲ್ಲಿ ಅವರು ಮಾಡಿದರು. ಹೀಗೆಲ್ಲ ಲೀಲೆಗಳನ್ನು ನೋಡಿದಂತಹ ಕೆಲವೊಂದಿಷ್ಟು ಜನ ಇರ್ತಾರೆ ನೋಡ್ರಿ, ಕುಹಕ ಕಪಟಿ. ಇಂತಹ ಜನಗಳು ಶರಣರನ್ನು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಭಾಳ ಇರ್ತದೆ. ಮಹಿಮಾ ಪುರುಷರನ್ನು ಪರೀಕ್ಷೆ ಮಾಡೋದು ಭಾಳ ತೊಂದರೆಗೀಡು ಮಾಡ್ಕೊಂಡಂಗೆ ಅಂಥೇಳಿ ಸ್ವಲ್ಪ ಜನಕ್ಕೆ ಗೊತ್ತಿದ್ರು. ಇನ್ನು ಸ್ವಲ್ಪ ಜನ ಏನು ಮಾಡ್ತಿರ್ತಾರಂದ್ರೆ, ಇಂತಹ ಮಹಿಮಾ ಪುರುಷರಿಗೆ ವಿಚಿತ್ರವಾದಂತಹ ತೊಂದರೆಗಳನ್ನು ನೀಡಿ ಅವರನ್ನು ಪರೀಕ್ಷೆ ಮಾಡಬೇಕು ಅನ್ನುವಂಥ ಜನ ಭಾಳ ಇರ್ತದೆ. ಹೀಗಿದ್ದಾಗ ಜಗದ್ಗುರು ಮೌನೀಶ್ವರನನ್ನು ಪರೀಕ್ಷೆ ಮಾಡಬೇಕು. ಈ ಮೌನೀಶ್ವರ ಏನೋ ಇಂದ್ರ ಮಹೇಂದ್ರ ಜಾಲವನ್ನು ಕಲಿತು, ಯಕ್ಷಿಣಿ ವಿದ್ಯೆಯನ್ನು ಕಲಿತು ಜನರ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾನೆ. ಇವನ ಹತ್ತಿಗೆ ಯಾವ ಶಕ್ತಿ ಇಲ್ಲ, ಇವನ ನಿಜ ಬಣ್ಣ ಬಯಲು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಜನ ಕಾಯ್ತಿತ್ತು. ಇರಲಿ, ಅಂಥ ಜನರು ಇದ್ದಾರಂತ ಹೇಳಿ ಮಹಾಪುರುಷರ ಶಕ್ತಿ ಯುಕ್ತಿಗಳು ಜನರಿಗೆ ಗೊತ್ತಾಗೋದು. ಅಂಥವ್ರು ಇರಬೇಕು. ನಿಂದಿಸುವ ಜನ ಎಷ್ಟು ಇರ್ತದೋ ಅಷ್ಟು ಒಳ್ಳೆಯವರಿಗೆ ಕಾಲಿರ್ತದೆ. ಒಳ್ಳೆತನಕ್ಕೆ ಬೆಲೆ ಬರುವುದೇ ನಿಂದಿಸುವ ಜನರಿಂದ. ಹೀಗಿದ್ದಾಗ ಮೌನೀಶ್ವರನ ಪರೀಕ್ಷೆ ಮಾಡಬೇಕು ಅಂಥೇಳಿ ಆ ಭಾಗದೊಳಗೆ ಕೆಲವೊಂದಿಷ್ಟು ಜನ ಕಾಯ್ತಿತ್ತು. ಹೆಂಗೆ ಪರೀಕ್ಷೆ ಮಾಡಬೇಕು, ಇವನ ಹತ್ತಿಗೆ ಯಾವ ಶಕ್ತಿ ಇಲ್ಲ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಜನರಿಗೆ. ಜನರು ಭಾಳ ಮರಳಾಗ್ಯಾರ, ಇವನ ಶಕ್ತಿಯನ್ನು ನೋಡಿ ಜನರು ಮರಳಾಗ್ಯಾರ ಅಂಥೇಳಿ ಜನ ಮಾತಾಡ್ತಿತ್ತು. ಏನು ಮಾಡೋಣ, ಯಾವ ರೀತಿ ಇವನನ್ನು ಪರೀಕ್ಷೆ ಮಾಡೋಣ ಅಂಥೇಳಿ ಊರಾಗಿನ ಜನ ಮಾತಾಡ್ತಿದ್ರು. ಹೀಗಿದ್ದಾಗ ಮೌನೀಶ್ವರನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಒಂದು ಸಮೂಹ ರೆಡಿ ಆಯಿತು. ಏನು ವಿಚಾರ ಆಯ್ತಂದ್ರೆ, ಮಲ್ಲಣ್ಣ ಅಂತ ಹೇಳಿ ಅಲ್ಲಿ ಒಬ್ಬ ಇದ್ದ. ಪಾಪ ಸಂಭಾವಿತ ಮನುಷ್ಯ ನೋಡ್ರಿ ಮಲ್ಲಣ್ಣ. ಅಂಥ ಸಂಭಾವಿತರಿಗೆ ಭಾಳಷ್ಟು ಜನ ತೊಂದರೆ ಕೊಡ್ತಿರ್ತಾರೆ.
ಹೀಗೆ ತೊಂದರೆ ಕೊಡುವಾಕಂತ ಹೇಳಿ ಮಲ್ಲಣ್ಣನನ್ನ ಕರೆದ್ರು. ಪಾಪ ಬಡ ಕುಟುಂಬದಲ್ಲಿ ಜೀವನ ಸಾಗಿಸ್ತಾ ಇದ್ದ ಮಲ್ಲಣ್ಣ. ಒಳ್ಳೆ ಹೆಂಡತಿ ಇದ್ದಳು, ಮಕ್ಕಳಿದ್ರು, ದಿನಾಲು ದುಡಿದು ತನ್ನ ಮನೆ ನಡೆಸ್ತಿದ್ದ ಮಲ್ಲಣ್ಣ. ಮಲ್ಲಣ್ಣ, ನಿನ್ನಿಂದ ಒಂದು ಕೆಲಸ ಆಗಬೇಕಾಗೈತಿ ಅಂತ ಹೇಳಿ ಅಂದ್ರೆ ಜನರು ಬಂದು. ಯಾಕ್ರಿ ಅಪ್ಪ, ಏನು ಕೆಲಸ ಆಗ್ಬೇಕಾಗೈತಿ ನನ್ನಿಂದ? ಇಲ್ಲ, ನಾವು ಹೇಳ್ತೀವಿ, ಒಂದು ನಾಟಕ ಮಾಡನಿ. ನಾಟಕ ಮಾಡ್ಬೇಕಾ? ಆಯ್ತು, ನನಗೆ ಸಂಸಾರಕ್ಕೆ ನೀವು ಒಂದು ಸ್ವಲ್ಪ ಸಹಾಯ ಮಾಡ್ತಿದ್ರೆ ನಾಟಕ ಏನ್ರಿ ಮಾಡ್ತೇನ್ರಿ ಅಂತ ಪಾಪ ಮಲ್ಲಣ್ಣ. ಗೊತ್ತಿಲ್ಲ ಅವಂಗ ಈ ರೀತಿ ಮಹಿಮಾ ಪುರುಷರನ್ನ ಪರೀಕ್ಷೆ ಮಾಡುವ ನಾಟಕ ಅಂತ ಹೇಳಿ ಪಾಪ ಅವಂಗ ಗೊತ್ತಿಲ್ಲ. ಆದ್ರೆ ಜನರು ಹಿಂಗಂದಾಗ ಯಾವುದೋ ಒಂದು ನಾಟಕ ಮಾಡೋದೈತಿ ಅಂತ ಹೇಳಿ ಊರಾಗ ಅವ ತಿಳ್ಕೊಂಡಾನ ಪಾಪ. ಆದ್ರೆ ಜನ ನೋಡ್ರಿ ಅವನ ಕೈಲಿ ಏನ್ ಮಾಡ್ಸವ್ರಿದ್ರು ಅಂತಂದ್ರೆ, ಮಲ್ಲಣ್ಣ ಮತ್ ನೋಡಪ್ಪ, ಈ ನಾಟಕಕ್ಕೆ ನೀವು ಒಪ್ಕೊಂತಿ, ಮತ್ತ ವಾಲ್ಯ ಅನ್ಬಾರ್ದು, ನೀನು ನಾವೇನ್ ಹೇಳ್ತೀವೋ ಅದನ್ನೆಲ್ಲ ನೀನ್ ಮಾಡ್ಬೇಕು. ಸರಿ ಆಯ್ತ್ರಿ, ಮಾಡ್ತೇನ್ರಿ. ನನಗೊಂದ್ ಸ್ವಲ್ಪ ಪುಡಿಗಾಸ ನೀವು ಕೊಟ್ಬಿಟ್ರೆ ನಮ್ಮ ಮನಿಗೆ ಬಹಳ ಅನುಕೂಲ ಆಕೈತಿ, ಮತ್ತ ಅಷ್ಟು ಕೊಡ್ರಿ, ನಾ ಮಾಡ್ತೀನಿ ನಾಟಕ ಅಂತಂದ. ಸರಿ, ಹಂಗಾದ್ರೆ ನಿಮ್ ಮನಿ ಜವಾಬ್ದಾರಿ ಎಲ್ಲ ನಮಗ್ ಬಿಡು, ನಾವೆಲ್ಲ ನೋಡ್ಕೊಂತೀವಿ. ನೀನೇನ್ ಮಾಡು, ನಾವ್ ಯಾವಾಗ ಹೇಳ್ತೀವಲ್ಲ ಅವಾಗ ನಮ್ಮ ಜೊತೆ ನೀನ್ ಬರ್ಬೇಕು. ಜೊತೆ ಬಂದ ನಾವೇನ್ ಹೇಳ್ತೀವಲ್ಲ ಅದ್ ಮಾಡ್ಬೇಕು ಅಂದ್ರು. ಸರಿ ಆಯ್ತು, ಮಾಡ್ತೀನಿ. ಊರಿನ ಆ ಭಾಗಕ್ಕೆ ಮೌನೇಶ್ವರ ಅಜ್ಜರು ಬರುವಂತ ವಿಚಾರ ತಿಳಿತು. ಇನ್ನೇನು ನಾಳೆ ನಾಡ್ದ ಮೌನೇಶ್ವರ ಅಜ್ಜರು ಬರೋರ್ದಾರಂತೆ. ಮತ್ತ ಅವ್ರು ಬಂದಾಗ ಅವ್ರ ಮುಂದೆ ಪರೀಕ್ಷೆ ಮಾಡೋನ್ ತಗೋರಿ ಅಂತೇಳಿ ಏನ ಕಪಟಿ ಜನ ಇತ್ತು ನೋಡ್ರಿ, ಅದು ತೀರ್ಮಾನ ಮಾಡಿತು. ಮಲ್ಲಣ್ಣನನ್ನ ಕರೆದ್ರು. ಮಲ್ಲಣ್ಣ, ನಾಳೆ ನೀನು ನಾಟಕ ಮಾಡ್ಬೇಕು ನೋಡಪ್ಪ. ಸರಿ ಆಯ್ತ್ರಿ, ಏನ್ ಮಾಡ್ಬೇಕ್ರಿ? ನಾವು ನಿನ್ನನ್ನ ಏನ್ ಮಾಡ್ತೀವೋ ಅಂತಂದ್ರ ನಿಮ್ಮ ಮನೆಯ ಗೂಟಕ್ಕೆ ಕಟ್ಟಿ ಕುಂಡಿಸ್ತೀವೋ. ಗೂಟಕ್ಕೆ ಕಟ್ಟಿ ಕೂಡಿಸುವುದು ಅಂತಂದ್ರ ಈ ಭಾಗದೊಳಗೆ ಹೆಂಗಂತಂದ್ರ ಸತ್ತಾಗ ಕೂಡಿಸ್ತಾರ್ರಿ. ಹಂಗ ಕೆಲವೊಂದು ಪದ್ಧತಿ ಅದಾವ. ಸತ್ತಾಗ ಗ್ವಾಡಿಗೆ ಆಧಾರ ಹಚ್ಚಿ ಮುಖಕ್ಕೆ ಆ ಒಂದು ಅರಬಿಯನ್ನ ಕಟ್ಟಿ, ಬಟ್ಟೆಯನ್ನ ಕಟ್ಟಿ ಅದನ್ನ ಮ್ಯಾಗ ಗೂಟಕ್ಕೆ ಕಟ್ಟಿ ಕುಂಡಿಸ್ತಾರ, ಅಳಿಗಾಡ್ಲಾರ್ದಂಗ ಬೀಳಾರ್ದಂಗ ಅಂತ ಹೇಳಿ ಕುಂಡಿಸುವಂತ ಪದ್ಧತಿ ಐತಿ. ಅದು ಕೆಲವೊಂದು ಭಾಗದೊಳಗ, ಈ ಭಾಗದೊಳಗೂ ಐತಿ. ಅದಕ್ಕೆ ಗೂಟಕ್ಕೆ ಕಟ್ಟಿ ಕುಂಡಿಸ್ತೀವೋ ಅಂತಂದಾಗ ಮಲ್ಲಣ್ಣ ಗೊತ್ತಾಯ್ತು. ಏನ್ರಿ, ನಾ ಸತ್ತವ್ರ ಗತಿ ಆಕ್ಟಿಂಗ್ ಮಾಡ್ಬೇಕಾ, ನಾಟಕ ಮಾಡ್ಬೇಕಾ ಅಂದವ. ಹೌದಪ್ಪ, ನೀನು ಸತ್ತವ್ರ ಗತಿ ನಾಟಕ ಮಾಡ್ಬೇಕು. ನಾವು ಏನು ಮಾಡ್ರೂ ನೀನು ಕಣ್ಣು ತೆಗೆಯೋದಿಲ್ಲ, ನೀನು ಅಳಗಾಡಬಾರ್ದು ಒಟ್ಟ. ಪಾಪವ ಬಡ ಕುಟುಂಬದಿಂದ ಹಣ ಕೊಡ್ತಾರ ಅಂದ ಬಳಕ ಆಯ್ತ್ರಿ ಅಂತ ಒಪ್ಕೊಂಡ. ಆದ್ರೆ ಯಾಕೆ ಮಾಡಾಕತ್ತೇರಿ, ನಾ ಯಾಕೆ ಮಾಡ್ಬೇಕಾಗೈತಿ ಅನ್ನೋದನ್ನ ಅವ ವಿಚಾರ ಮಾಡ್ಲಿಲ್ಲ. ಯಾಕಂದ್ರ ಅವಂಗ ಹಣ ಸಿಕ್ಕರೆ ಸಾಕಾಗಿತ್ತು. ಹಿಂಗ ಮಹಿಮಾ ಪುರುಷರನ್ನ ಪರೀಕ್ಷೆ ಮಾಡೋದೈತಿ ಅಂತ ಹೇಳಿ ಗೊತ್ತಿದ್ರ ಪಾಪ ಅವ ನಾಟಕ ಮಾಡ್ತಿದ್ದೋ ನಿಲ್ಲೋ ಗೊತ್ತಿಲ್ಲ. ಆದ್ರ ಪಾಪ ಅವಂಗ ಗೊತ್ತಿಲ್ಲ ಆಗಿತ್ತದು. ಹೀಗಿದ್ದಾಗ ಮೌನೇಶ್ ಅಜ್ಜನವರು ಊರಾಗ ಬಂದಾರ ಅನ್ನುವಂತ ಸುದ್ದಿ ತಿಳಿತು ಅವ್ರಿಗೆ, ಜನರಿಗೆ. ಓ, ಬಂದಾರ, ಊರಾಗ ಅಜ್ಜವ್ರು ಬಂದಾರಂತ, ನಾವು ನಾಟಕ ಶುರು ಮಾಡಿಬಿಡೋಣ. ಎಲ್ಲ ಜನ ಸೇರ್ತು, ಆ ಕಪಟಿ ಜನ ಸೇರ್ತು. ಅವ್ರ ಮನಿ ಮುಂದೆ ನೋಡ್ರಿ, ಹೆಂಡತಿ ಮಕ್ಕಳು ಒಳಗಿದ್ದಾರ. ಅದ ಮನಿಯೊಳಗಿದ್ದಾರ. ಇವನನ್ನ ಸತ್ತವ್ರ ಗತಿ ನಾಟಕ ಮಾಡ್ಲಿಕ್ಕೆ ಹೇಳ್ರು. ಹೆಂಡತಿ ಮಕ್ಕಳು ಸಂಶಯದಿಂದ ನೋಡ್ಲತ್ತಾರ, ಯಾಕೆ ಹಿಂಗ್ಯಾಕೆ ಮಾಡ್ಸಕತ್ಸಾಕ್ತರಿ ನನ್ನ ಗಂಡಗ ಅಂತೇಳಿ. ಯವ್ವ, ನಿನಗ ಗೊತ್ತಿಲ್ಲ, ಸುಮ್ಮಕೊಂಡು ನಾವು ಒಂದು ನಾಟಕ ಮಾಡ್ಸಾವ್ರದೇವು ನಿನ್ನ ಗಂಡನ ಕಡೆ. ನಿನಗ ದುಡ್ಡು ಕೊಡ್ತೀವೋ, ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ನಿನ್ನ ಗಂಡಗೂ ರೊಕ್ಕ ಕೊಡ್ತೀವೋ, ನಿನಗೂ ದುಡ್ಡು ಕೊಡ್ತೀವೋ, ನೀನ್ ಸುಮ್ಮ ಒಳಗಿದ್ದು ಬಿಡು. ಆಮೇಲೆ ನಾವು ಯಾವಾಗ ಸನ್ನಿ ಮಾಡ್ತೀವಲ್ಲ ಅವಾಗ ಜೋರ್ ಹಂಗೆ ಅಳಾಕ್ ಶುರು ಮಾಡು ಅಂತೇಳಿ. ಪಾಪ ನೋಡ್ರಿ, ಹೆಂಡತಿ ಗಂಡನ ಒಪ್ಪ್ಯಾನಂದ ಬಳಕ ಹೆಂಡತಿ ಒಪ್ಪೋದೇನದ. ಆಯ್ತು, ನಾನು ಮಾಡ್ತೀನಿ, ಅತ್ತವ್ರ ಗತಿ ಆಕ್ಟಿಂಗ್ ಮಾಡ್ತೇನ್ರಿ ಅಂದಳಾಕಿ. ಸರಿ ಆಯ್ತು ಅಂತ ಹೇಳಿ ಎಲ್ಲಾ ಗೂಟಕ್ಕೆ ಕುಂಡಿಸಿದ್ರು, ಮುಖಕ್ಕೆ ಅರಿಬಿ ಕಟ್ಟಿದ್ರು. ಸತ್ತವ್ರ ಗತಿ ಎಲ್ಲ ಬಿಳಿ ವಸ್ತ್ರ ಅಂತಂದು ಅವನ ಮ್ಯಾಗ ಹಾಕಿರು. ಮ್ಯಾಗ ಅವನ ಮುಖಕ್ಕೆ ಅರಿಬಿ ಕಟ್ಟಿದ್ದನ್ನ ಗೂಟಕ್ಕೆ ಕಟ್ಟಿ ಕುಣಿಸ್ಬಿಟ್ರು. ಊದ್ಕಡ್ಡಿ ಆರತಿ ಹಚ್ಚಿಬಿಟ್ರು. ಸ್ವಲ್ಪ ಜನ ಎದಿ ಬಡ್ಕೊಂಡ್ ಜೋರಂಗೆ ಅಳಾಕ್ ಶುರು ಆಯ್ತು. ಹೆಂಡತಿಗೆ ಹೇಳಿ ಬಿಟ್ರು, ಆಯ್ತು ನೀನು ಸ್ವಲ್ಪ ಅಳಾಕ್ ಚಾಲು ಮಾಡಂತ ಹೇಳಿ. ನೋಡ್ರಿ, ಅಲ್ಲಿದ್ದವ್ರಿಗೆಲ್ಲ ಗೊತ್ತದ ಇದು ನಾಟಕ ಮಾಡ್ಸಕತ್ತಾರ ಅಂತ ಹೇಳಿ. ಅವಾಗ ಈ ಸುದ್ದಿ ನೋಡ್ರಿ ಎಲ್ಲಾ ಕಡೆ ಊರಾಗ ಹಬ್ಬಿತು.
ಓಹೋ ಮೌನೇಶ್ ಅಜ್ಜಾರನು ಪರೀಕ್ಷೆ ಮಾಡಾಕ ಹಿಂಗೊಂದ್ ನಾಟಕ ಮಾಡ್ಲಕತ್ತಾರತ್ತ, ನಡ್ರಿ ಎಲ್ಲಾರು ನೋಡಕ್ ಹೋಗೋಣ ಅಂತ ಹೇಳಿ ಎಲ್ಲ ಜನ ಆ ಮಲ್ಲಣ್ಣನ ಮನಿ ಮುಂದೆ ನಿರಿತು. ಏನ್ ನಡೀತಿತ್ತೋ ಏನೋ, ಏನ್ ನಡೀತೈತೋ ಏನೋ ಅಂತ ಹೇಳಿ. ಅವಾಗ ಒಂದು ಸಮೂಹ ಬಂದು, ಒಂದು ಗುಂಪು ಬಂದು ಮೌನೇಶ್ ಅಜ್ಜಾರ ಮುಂದೆ ಬಂದು, ಅಜ್ಜಾರ ಲಘು ಬರ್ರಿ, ಮಲ್ಲಣ್ಣ ಸತ್ತಾಣ, ಲಘು ಬರ್ರಿ, ಏಕಾಏಕಿನ ಸತ್ತಾಣ್ರಿ ಅವ, ಲಘು ಬರ್ರಿ ಅಂತ. ಯಾಕೋ ಏನಾತೋ? ಇಲ್ಲ ಮಲ್ಲಣ್ಣ ಬಹಳ ಚಲೋ ಇದ್ರಿ, ಏಕಾಏಕಿನ ಏನಾತ ಯಾರು ಗೊತ್ತ್ರಿ, ಸತ್ ಹೋದ್ರಿ. ಮತ್ತ ನೀವು ಬತ್ತಿದ ಬಾವಿಯೊಳಗ, ನೀರಿಲ್ಲದ ಬಾವಿಯೊಳಗ ನೀರು ತರಿಸಿದಂತ ಮಹಾಪುರುಷರು, ಸತ್ತ ಎಮ್ಮಿಯನ್ನ ಬದುಕಿಸಿದಂತ ಮಹಾಶರಣರು, ನೀವು ಅವನ್ನ ಬದುಕಿಸಿಕೊಟ್ರ ಪಾಪ ಅವನ ಹೆಂಡತಿ ಮಕ್ಕಳ ಅನಾಥರಾಗೋದನ್ನ ತಪ್ಪಿಸದಂಗ ಆಗ್ತೈತಿ, ನೀವು ಈ ಸದ್ಯ ಬರ್ರಿ ಅಂದ್ರು. ಮೌನೇಶ್ ಅಜ್ಜಾರಿಗೆ ನೋಡ್ರಿ ಇದೆಲ್ಲ ವಿಚಾರ ಗೊತ್ತಾಗದೆ ಇರ್ತೈತೇನೋ, ಇದೆಲ್ಲ ಗೊತ್ತಾಗದೆ ಇರ್ತೈತೇನೋ. ಸಾಕ್ಷಾತ್ ಶಿವನ ಅವತಾರ, ಶಿವಸ್ವರೂಪಿಯಾಗಿ ಬಂದಂತಹ ಮೌನೇಶ್ವರನಿಗೆ ಈ ವಿಚಾರ ತಿಳಿದಿತ್ತು. ಆದರೂ ಜನರ ಆಣತಿಯಂತೆ, ಜನರ ಮಾತಿಗೆ ಕಟ್ಟಿಬಿದ್ದು, ಸರಿ ಆಯ್ತಪ್ಪ ನಡ್ರಿ ಹೋಗೋಣ, ಏನಾಯ್ತು. ಬಂದ ನೋಡ್ತಾರ, ಎಲ್ಲ ಊರಾಗಿನ ಜನ ಸೇರೈತಿ, ಹೆಂಡತಿ ಮಕ್ಕಳು ಗೋಗರಿತಾ ಇದ್ದಾರ, ಜೋರಂಗಿ ಎದಿ ಬಡ್ಕೊಳಕತ್ತಾರ, ಅಳಾತಾರ, ಚೀರ್ಲಾತಾರ. ಮೌನೇಶ್ ಅಜ್ಜರು ಬಂದ್ರು, ಮಲ್ಲಣ್ಣನನ್ನ ಸ್ವಲ್ಪ ಮುಟ್ಟಿ ನೋಡಿದ್ರು, ಕಣ್ಣ ಸ್ವಲ್ಪ ರೆಪ್ಪೆಯನ್ನ ಅಗಲಿಸಿ ನೋಡಿದ್ರು. ಅಲ್ಲಪ್ಪ ಸತ್ತಾನಲ್ರು ಇವ, ಈ ಸತ್ತವನನ್ನ ಬದುಕಿಸುವಂತ ಶಕ್ತಿ ನನಗಿಲ್ಲಪ್ಪ, ಅಷ್ಟು ಶಕ್ತಿವಂತ ನಾನಲ್ಲ, ಇವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತಲ್ಲೋ, ನನಗಾಗುದಿಲ್ಲಪ್ಪ, ಇದನ್ನ ಬದುಕ್ಸಕ್ ಆಗುದಿಲ್ಲ ಅಂತ ಹೇಳಿದಾಗ, ಇಲ್ಲ ನೀವು ಹೆಂಗರೆ ಮಾಡಿ ಮಲ್ಲಣ್ಣನ ಬದುಕಿಸ್ಬೇಕು ಅಂತ ಹೇಳಿ ನೋಡ್ರಿ ಆ ಕಪಟಿ ಜನ. ಅವ್ರಿಗೆ ಗೊತ್ತು ಮಲ್ಲಣ್ಣನನ್ನ ಏನಪ್ಪಾ ಅಂತಂದ್ರ ಸುಮ್ಕ ಸತ್ತವ್ರ ಗತಿ ಆಕ್ಟಿಂಗ್ ಮಾಡಕ್ ಹೇಳ್ಯಾರ ಅನ್ನೋದು ಅವ್ರಿಗೆ ಗೊತ್ತದ. ಇನ್ನು ಮೌನೇಶ್ ಅಜ್ಜರು ಇವ ಸತ್ತಾನ ನನಗ್ ಬದುಕ್ಸಾಕ್ ಆಗುದಿಲ್ಲ ಅನ್ನುವಂಥದ್ದು ನೋಡ್ರಿ, ಒಳಗೆ ಇವ್ರಿಗೂ ಮನಸ್ಸಿನೊಳಗೆ ನಗು ಬರ್ಲಾಕತ್ತೈತಿ. ಹೆಂಗ ಮೌನೇಶನ ಏನಪ್ಪಾ ಅಂತಂದ್ರ ಈ ಕಪಟಿಯನ್ನ ನಾವು ಮಂದಿಗೆ ತೋರಿಸ್ಕೊಟ್ಟಿವಿ ಅನ್ನುವಂತ ಸಂತೋಷ ಆ ಕಪಟಿ ಜನಕ್ಕೆ. ಇಲ್ಲ ನೀವ್ ಹೆಂಗರೆ ಮಾಡಿ ಬದುಕ್ಸ್ರಿ ಅಂತ ಹೇಳನವ್ರು ಮ್ಯಾಗ ಮತ್ತ. ಮೌನೇಶ್ ಅಜ್ಜರು ಒಂದು ಮಾತು ಹೇಳ್ರು, ನೋಡ್ರಿ ನಾನು ಸತ್ತ ಎಮ್ಮೆಯನ್ನ ಬದುಕಿಸಲಕ್ಕ ಕಾರಣ ಅದು ಸಾವು ಅದರದ್ದು ಇನ್ನ ಬಂದಿಲ್ಲಾಗಿತ್ತು, ಏನೋ ಅದಕ್ಕೆ ಪ್ರಜ್ಞೆ ತಪ್ಪಿತ್ತು, ನಾನು ಎಬ್ಬಿಸುವಂತ ಕೆಲಸ ಮಾಡಿದ್ದೆ, ಅದು ಬದುಕಿತ್ತಪ್ಪ. ಇವಂದು ಟೈಮ್ನ ಇಟ್ಟೈತಿ, ಹೋಗಿಬಿಟ್ಟಾನ, ಇನ್ನೇ ನನ್ನ ಕೈಲಿ ಆಗೋದಿಲ್ಲಪ್ಪ, ಇವನು ಬದುಕ್ಸಾಕ್ ಆಗೋದಿಲ್ಲ ಅಂತೇಳಿ ಮೌನೇಶ್ ಅಜ್ಜರು ಅಲ್ಲಿಂದ ನಿಷ್ಠೂರವಾಗಿ ಮಾತಾಡಿ ಹೊರಟು ಹೋಗ್ಬಿಟ್ರು. ಯಾವಾಗ ಮೌನೇಶ್ ಅಜ್ಜರು ನಿಷ್ಠೂರವಾಗಿ ಮಾತಾಡಿದ್ರೋ ಅವರನ್ನ ತಿಳ್ಕೊಂಡಿರುವಂತಹ ಜನ, ಅವ್ರನ್ನ ನಂಬಿತ್ತು, ಸ್ವಲ್ಪ ಜನ ನಂಬಿದ್ದ ಜನನೂ ಅಲ್ಲೇ ಇತ್ತು, ಕಪಟಿ ಜನನೂ ಅಲ್ಲೇ ಇತ್ತು. ಅವರನ್ನ ನಂಬಿದ ಜನ ಮೌನೇಶ್ ಅಜ್ಜನ ಹೋದ್ ಬಳಕ ನಮ್ದೇನ್ ಕೆಲಸ ಇತ್ತು ನಡ್ರಿ ಅಂತ ಹೇಳಿ ಅವರು ಎಲ್ಲ ಹೊರಟೋಗ್ಬಿಟ್ರು. ಅವಾಗ ಈ ಕಪಟಿ ಜನ ಇತ್ತಲ್ಲ ಏನ್ ಅನ್ಲಿಕ್ಕಿತ್ತು, ನಿಲ್ರಿ ಮೌನೇಶ್ ಅಂದ್ರ ನೀವು ಬಹಳ ಭಾರಿ ಇತ್ತ ತಿಳ್ಕೊಂಡಿದ್ರಿ, ಅವನ ನಿಜ ಬಣ್ಣ ಹೆಂಗ ಬಯಲು ಮಾಡಿದಿ ನಾವು, ಮಲ್ಲಣ್ಣ ಸತ್ತಿಲ್ಲ, ಅವನ ನಾಟಕ ಮಾಡುವಂಗ ಹೇಳಿದ್ದೀವ್ ನಾವು, ಬಹಳ ಚಂದ ಮಲ್ಲಣ್ಣ ನಾಟಕ ಮಾಡ್ಯಾನ, ಈಗ ಮಲ್ಲಣ್ಣ ಹೇಳ್ತಾನ ನೋಡ್ರಿ, ಈಗರೆ ಗೊತ್ತಾತವಲ್ಲೋ ನಿಮಗ್ ಮೌನೇಶ್ ಅಜ್ಜರು ಅಂತ ಹೇಳಿ ಅವ್ರು ಬೆನ್ನ ಹತ್ತಿದ್ರಿ, ಅವ್ರದ್ದು ನಿಜ ಬಣ್ಣ ನಿಮಗ್ ಈಗರೆ ಗೊತ್ತಾಯ್ತಿಲ್ಲ, ಅವ ಒಬ್ಬ ಮೋಸಗಾರ, ಕಣಕಟ್ಟ ಮಾಡುವಂತವನು, ಅಂತವನ ಬೆನ್ನ ಹತ್ತಿ ನಿಮ್ಮ ಅಮೂಲ್ಯವಾದ ಸಮಯವನ್ನ ಯಾಕೆ ಹಾಳು ಮಾಡ್ಕೋಕತ್ತೀರಿ ಅಂತ ಹೇಳಿ ಕಪಟಿ ಜನ ಬಯಕಿತ್ತು. ಬೈಯುದಷ್ಟಾತಲ್ಲ ತಡ ಮತ್ತೇನ್ ಮಾಡ್ಲಿಕ್ಕಿತ್ತು ಅಂತಂದ್ರ, ಮಲ್ಲಣ್ಣ ನಡಿಯೇನ ಹೋದ, ಮೌನೇಶ ಹೋದ, ಅವನು ನಂಬಿರುವಂತ ಜನನು ಅವನ ಬಗ್ಗೆ ತಿಳ್ಕೊಂಡು ಹೊರಟೋಯ್ತು. ಇನ್ನು ಏಳ ಮಲ್ಲಣ್ಣ ಅಂತ ಹೇಳಿ ಆ ಗೂಟಕ್ಕೆ ಕಟ್ಟಿದ ಅರಿವಿ ಎಲ್ಲ ಬಿಚ್ಚರು, ಮುಖಕ್ಕೆ ಕಟ್ಟಿದ ಅರಿವಿ ಬಿಚ್ಚರು, ಮೈ ಮ್ಯಾಗಿನ ಬೆಳೆ ವಸ್ತ್ರನ ತೆಗೆದ್ರು. ಎಲ್ಲಾ ಬಿಚ್ಚು ತಡ ಎಲ್ಲ ನೋಡ್ರಿ ಮಲ್ಲಣ್ಣ ಹೊಳ್ಳಿ ಬಿದ್ದು ಬಿಟ್ಟ. ಜನ ಅಳಗಾಡ್ಸಕೈತು, ಹೇಳೋ ಮಲ್ಲಣ್ಣ ನಿನ್ನ ನಾಟಕ ಮುಗೀತಿ ಹೇಳೇನ, ಹೋಗ್ಯಾನ ಹೇಳ, ಮೌನೇಶ್ ಹೋಗ್ಯಾನ, ಇನ್ನೇನ್ ನಾಟಕ ಭಾಳ ಮಾಡಕ್ ಹೋಗ್ಬೇಡ ಹೇಳಂದ್ರು. ಮಲ್ಲಣ್ಣ ಹೇಳಲಿಕ್ ತಯಾರಿಲ್ಲ, ಮಲ್ಲಣ್ಣನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿತ್ತು, ಇನ್ನೆಲ್ಲಿ ಹೇಳ್ತಾನ ಮಲ್ಲಣ್ಣ.
ಮಲ್ಲಣ್ಣನ ಪ್ರಾಣ ಪಕ್ಷಿ ಹಾರಿಬಿಟ್ಟು ನಿಜ ಶರಣರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಎಂತಹ ಸಂಕಷ್ಟ ತಂದುಕೊಂಡು ಬಿಟ್ರು ನೋಡ್ರಿ. ಎಂತಹ ಸಂಕಷ್ಟ ತಂದುಕೊಂಡು ಬಿಟ್ರು. ಅವನ ನಾಡಿ ಬಡಿತವನ್ನ ಪರೀಕ್ಷೆ ಮಾಡಿದ್ರು, ನಿಂತು ಹೋಗ್ಬಿಟ್ಟದ. ಶ್ವಾಸವನ್ನ ಪರೀಕ್ಷೆ ಮಾಡ್ಲಿಕ್ಕೆ ನೋಡ್ರು, ಅದು ಕೂಡ ನಿಂತು ಹೋಗ್ಬಿಟ್ಟೈತಿ. ಎಷ್ಟೋ ಜನ ಅಳಿಗಾಡಿಸಿದ್ರು, ಮಲ್ಲಣ್ಣ ಮಲ್ಲಣ್ಣ ಅಂತ ಚೀರ್ರು. ಯಾರು ಏನ್ ಮಾಡಿದ್ರು ಕೂಡ ಮಲ್ಲಣ್ಣ ಎಳ್ಲಿಕ್ಕೆ ತಯಾರಿಲ್ಲ. ಪ್ರಾಣ ಪಕ್ಷಿ ಹಾರಿಬಿಟ್ಟದೆ. ಹೆಂಡತಿಗೆ ಇದರ ಅರಿವಾಗಿ ಜೋರಂಗಿ ಅಳಕ್ ಶುರು ಮಾಡ್ಲು, ನಿಜವಾಗಿ ಅಳ್ಲಿಕ್ಕೆ ಶುರು ಮಾಡಿದ್ಲು. ಮಕ್ಕಳ ಆಕ್ರಂದನ ಮುಗುಲ್ ಮುಟ್ಟಿತ್ ನೋಡ್ರಿ. ಕಣ್ಣ ಮುಂದನ ತಂದೆಯ ಸಾವಾಯ್ತು, ಕಣ್ಣ ಮುಂದೆ ಗಂಡನ ಸಾವಾಯ್ತು. ಹೆಂಡತಿ ಮಕ್ಕಳು ಎದಿ ಬಡ್ಕೊಂಡು ಜೋರಿ ಅಳಕ್ ಶುರು ಮಾಡಿದ್ರು. ನನ್ನ ಗಂಡ ಚಲೋನ ಇದ್ದ, ನಿಮ್ಮಂತವರ ಮಾತು ಕೇಳಿ ಶರಣರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಈ ಸ್ಥಿತಿ ಆಯ್ತು ನನ್ನ ಗಂಡನ ಹೆಂಗಾದ್ರೂ ಬದುಕಿಸ್ಕೊಡ್ರಿ, ನನ್ನ ಮಾಂಗಲ್ಯ ಭಾಗ್ಯವನ್ನ ಉಳಿಸ್ರಿ ಅಂತ ಹೇಳಿ ಜನರ ಪಾದ ಮ್ಯಾಗ ಬಿತ್ತು ಉಳ್ಳಾಡ್ಲಿಕ್ಕತ್ತು, ಗೋಳಾಡ್ಲಿಕ್ಕತ್ತು. ಏನು ಮಾಡಿದ್ರು ಮಲ್ಲಣ್ಣ ಹೇಳಲಿಕ್ಕೆ ತಯಾರಿಲ್ಲ. ಜನರಿಗೆ ತಮ್ಮ ತಪ್ಪಿನ ಅರಿವಾದಂಗ ಆಗ್ಲಿಕ್ಕಿತ್ತು. ಇದೇನ್ ಮಾಡಿದ್ವಿ ನಾವು? ಪಾಪ ಎಂತಹ ಸಂಭಾವಿತ ಮನುಷ್ಯ ಇದ್ದ ಮಲ್ಲಣ್ಣ. ಇಂಥವನನ್ನ ಪರೀಕ್ಷೆಗೆ ಗುರಿ ಮಾಡಿ ನಾವೆಂತಹ ತಪ್ಪು ಮಾಡಿಬಿಟ್ಟಿವಿ ಅಂತೇಳಿ ಸ್ವಲ್ಪ ಜನಕ್ಕೆ ಗೊತ್ತಾಯ್ತು. ಇನ್ನು ಸ್ವಲ್ಪ ಜನ ಏನಾಗಿಲ್ ಬಿಡ್ರಿ, ಸ್ವಲ್ಪ ಅದು ಅರಿಬಿ ಕಟ್ಟಿ ಗೂಟಿ ಕೂಡಿಸಿವಲ್ಲ, ಮೂರ್ಛದು ಹೋಗಿರ್ಬೇಕು, ವೈದ್ಯರನ್ನ ಕರ್ಕೊಂಡು ಬರೋಣ. ಸರಿ ಆಯ್ತು ಅಂತ ಹೇಳಿ ವೈದ್ಯರನ್ನ ಕರ್ಕೊಂಡು ಬರ್ಲಿಕ್ಕೆ 4 ಜನ ಹೋಯ್ತು. ವೈದ್ಯರನ್ನ ಕರ್ಕೊಂಡು ಬಂದು ವೈದ್ಯರ ಪರೀಕ್ಷೆ ಮಾಡಿ ನೋಡ್ತಾರ, ಮಲ್ಲಣ್ಣ ಸತ್ತ 2 ತಾಸಾಗಿತ್ತಲ್ರಿ ಅಂದ್ರವ್ರು. ಮಲ್ಲಣ್ಣ ಸತ್ತು 2 ಗಂಟೆ ಸಮಯ ಕಳೆದಿದೆ ನೋಡ್ರಿ. ಎಷ್ಟು ವಿಚಿತ್ರ ನೋಡ್ರಿ. ಯಾರಾದರೂ ಶರಣರು ಅಂತ ಹೇಳಿ ಅದಾರ ಅಂದ್ರೆ ಅವರ ಶಕ್ತಿ ಯುಕ್ತಿಯನ್ನ ತಿಳಿಲಾರ್ದ, ಅವರ ಬಗ್ಗೆ ಅರಿತುಕೊಳ್ಳಾರ್ದ ಅವರನ್ನ ದೂಷಿಸುವುದು, ನಿಂದಿಸುವುದು ಬಹಳ ದೊಡ್ಡ ತಪ್ಪೈತ್ರಿ, ಬಹಳ ದೊಡ್ಡ ತಪ್ಪೈತಿ. ಯಾಕಂದ್ರ ಯಾರ ಹಂತಿಕೆ ಎಂತಹ ಶಕ್ತಿ ಐತಿ ಅನ್ನೋದನ್ನ ಯಾರು ತೋರಿಸ್ಕೊಡುವುದಿಲ್ಲ. ಸಮಯ ಸಂದರ್ಭ ಬಂದಾಗ ತಾನಾಗೇ ಗೊತ್ತಾಗ್ತಾ ಹೋಗ್ತಿರ್ತದೆ. ಅದಕ್ಕೆ ಯಾರನ್ನ ಏನಪ್ಪಾ ಅಂತಂದ್ರ ಶರಣರು ಅಂತ ಬಂದ್ರ ಯಾವುದೇ ಧರ್ಮ ಕುಲ ಗೋತ್ರಗಳಿಗೆ ಅವರು ಸೀಮಿತ ಇರುವುದಿಲ್ಲ. ಅವರು ಬ್ಯಾರೆದವರು ಶರಣರಿದ್ದಾರ, ಆ ಜಾತಿಗೆ ಸೇರಿದವರು ಇದ್ದಾರೆ ಅಂತ ಹೇಳಿ ತುಚ್ಛವಾಗಿ ಮಾತಾಡುವುದನ್ನ ಬಿಟ್ಟು ಬಿಡ್ರಿ. ತುಚ್ಛವಾಗಿ ಮಾತಾಡೋದನ್ನ ಬಿಟ್ಟು ಬಿಡ್ರಿ. ಶರಣರು ಅಂತಂದ್ರ ಅವರು ಈ ನಾಡಿಗೆ ಸಂಬಂಧಪಟ್ಟವರು, ಈ ದೇಶಕ್ಕೆ ಸಂಬಂಧಪಟ್ಟದವರು, ಈ ಭೂಮಿಗೆ ಸಂಬಂಧಪಟ್ಟವರು, ಎಲ್ಲ ಸಮಾಜದ ವರ್ಗಕ್ಕೂ ಅವರು ಆಶೀರ್ವಾದ ಮಾಡಿ ಒಳ್ಳೇದನ್ನ ಬಯಸುವಂತವರೇ ನಿಜವಾದ ಶರಣರು, ನಿಜವಾದ ಶರಣರು. ಇಂತಹ ಜಗದ್ಗುರು ಮೌನೇಶ್ವರನನ್ನ ಪರೀಕ್ಷೆ ಮಾಡಲು ಹೋಗಿದಂತಹ ಜನ ಪೇಚಿಗೆ ಸಿಲ್ಕೊಂಡ್ಬಿಡ್ತು. ಇನ್ನೇನು ವಿಧಿಹಾಟ ಮುಗಿದು ಹೋಗೈತಿ, ಇನ್ನ ಹೆಣ ಎಷ್ಟು ದಿವಸ ಅಂತ ಹೇಳಿ ಇಟ್ಕೊಂಡು ಕೂಡ್ಲಿಕ್ಕೆ ಆಗ್ತದ? ಹೆಣ ಸ್ಮಶಾನಕ್ಕೆ ಹೋಗಲೇಬೇಕು, ಹೆಣ ಸ್ಮಶಾನಕ್ಕೆ ಹೋಗಲೇಬೇಕು. ಹೆಣ ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳಿ ಹೆಣವನ್ನ ಒಯ್ಯುವಂತಹ ರಥವನ್ನ ಕಟ್ಟಿದ್ರು, ಪಲ್ಲಕ್ಕಿಯನ್ನ ರೆಡಿ ಮಾಡಿದ್ರು. ನೋಡ್ರಿ, ಹೆಣ ಒಯ್ಲಾಕಂತ ಹೇಳಿ ಕೆಲವೊಂದು ಭಾಗದೊಳಗೆ ಸಣ್ಣ ಸಣ್ಣ ರಥ ಅಂತ ಹೇಳಿ ಮಾಡ್ತಾರ, ಬಿದಿರಿನ ರಥ. ಅದನ್ನೆಲ್ಲ ಸಿದ್ಧ ಮಾಡಿದ್ರು, ಅದಕ್ಕೆಲ್ಲ ಶೃಂಗಾರ ಮಾಡಿದ್ರು. ಹೆಣ ಅರಿಯದೆ ಆ ಶೃಂಗಾರವನ್ನ. ಹೆಣ ಏನ್ರಿ, ಹೆಣ ಹೆಣನೆ. ಎಷ್ಟು ಶೃಂಗಾರ ಮಾಡಿದ್ರೇನು, ಪಲ್ಲಕ್ಕಿ ಒಳಗೆ ಕೂಡಿಸಿದ್ರೇನು ಅದನ್ನ ಅರಿತೈತಿ ಏನದು? ಇಲ್ಲ, ಅರಿಯೋದಿಲ್ಲ. ಕೊನೆಯ ಮೆರವಣಿಗೆ ಅಂತ ಹೇಳಿ ಶೃಂಗಾರ ಮಾಡಿ ಆ ಹೆಣವನ್ನ, ಮಲ್ಲಣ್ಣನ ಹೆಣವನ್ನ ಸ್ಮಶಾನಕ್ಕೆ ಒಯ್ಲಿಕ್ಕೆ ಸಿದ್ಧರಾದ್ರು, ಸ್ಮಶಾನಕ್ಕೆ ಒಯ್ಲಿಕ್ಕೆ ಸಿದ್ಧರಾದ್ರು. ಈ ಕಪಟಿ ಜನ ಮೌನೇಶ್ ಅಜ್ಜವ್ರು ಎಲ್ಲದಾರ ಅವ್ರ ಕಾಲ ಮ್ಯಾಗ ಬಿದ್ದರೆ, ಯಾಕೆ ಮಲ್ಲಣ್ಣನ ಬದುಕಿಸ್ಬೇಕು, ನಮ್ಮನ್ನ ತಪ್ಪನ್ನ ಏನಪ್ಪಾ ಅಂತಂದ್ರ ಈ ಶಿಕ್ಷೆಯನ್ನ ನಾನು ಅನುಭವಿಸ್ಬೇಕು. ಪಶ್ಚಾತ್ತಾಪಕ್ಕಿಂತ ದೊಡ್ಡದಾದಂತ ಶಿಕ್ಷೆ ಮತ್ತೊಂದಿಲ್ಲ, ಪಶ್ಚಾತ್ತಾಪಕ್ಕಿಂತ ದೊಡ್ಡದಾದ ಶಿಕ್ಷೆ ಮತ್ತೊಂದಿಲ್ಲ. ಅಂತಹ ಮೌನೇಶ್ವರನನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಾದ್ರೂ ಜಗದ್ಗುರು ಮೌನೇಶ್ವರರು ಸಿಕ್ಕಾರೇನು? ಅವರ ಕಾಲ ಮ್ಯಾಗ ಬಿದ್ದು ನಾವು ಕ್ಷಮಾಪಣೆಯನ್ನ ಕೇಳಿ ನಮ್ಮ ತಪ್ಪನ್ನ ಕ್ಷಮಿಸೂ ತಂದೆ ಅಂತ ಹೇಳಿ ನಾವು ಬೇಡ್ಕೊಳ್ಳೋಣ ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಈ ಕಡೆ ಹೆಣ ಶೃಂಗಾರ ಆಗ್ಲಿಕ್ಕತ್ತದ, ಹೆಣವನ್ನ ಒಯ್ಲಿಕ್ಕೆ ಪಲ್ಲಕ್ಕಿ ಆ ರಥ ಶೃಂಗಾರ ಆಗ್ಲಿಕ್ಕತ್ತದ. ಆಯ್ತು, ಹೆಣವನ್ನ
ರೆಡಿ ಮಾಡಿ ಅದ್ರೊಳಗೆ ಇಟ್ರು. ಹೆಗಲ ಮ್ಯಾಲೆ ಹೊತ್ಕೊಂಡ್ರು, ಸ್ಮಶಾನದ ಕಡೆ ನಡೆದ್ರು. ಹೆಂಡತಿ ಮಕ್ಕಳು ಗೋಳಾಡ್ತಾ ಇದ್ದಾರೆ. ಎಲ್ಲ ಊರು ಸ್ಮಶಾನ ಮೌನ ಆಗಿಬಿಟ್ಟದ. ಸ್ಮಶಾನ ಮೌನ, ಊರೇ ಶಾಂತ ಆಯ್ತು. ಊರಾಗಿನ ಜನ ಅನ್ನಕತ್ರು, ಇಂತಹ ದುಷ್ಟ ಕಪಟಿ ಜನಗಳಿಂದ ಪಾಪ ಒಬ್ಬ ಒಳ್ಳೆಯ ಮನುಷ್ಯನನ್ನ ಸಾಯಿಸಿಬಿಟ್ರಲ್ಲಪ್ಪ, ನೀವು ಸಾಯಿಸಿಬಿಟ್ರಲ್ವೋ, ಎಂತಹ ಊರಿನೊಳಗಿದ್ದು ಎಂತ ಜನ ಹುಟ್ಟುಬಿಟ್ರು ನೀವು ಅಂತ ಹೇಳಿ ಊರಿನ ಜನ ಅವ್ರಿಗೆ ಹಿಡಿ ಶಾಪ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಶಾಪವನ್ನ ಹಾಕುವಂತ ಅವರು ಜನ ದುಃಖದಿಂದ ಆ ಹೆಣದ ಹಿಂದೆ ಸಾಗ್ಲಿಕ್ಕೆ ಶುರು ಆಡ್ತು. ಎಲ್ಲ ಸ್ಮಶಾನದ ಕಡೆ ಹೊಂಟಿತ್ತು. ಸ್ಮಶಾನದ ಕಡೆ ಹೊಂಟಾಗ ನೋಡ್ರಿ, ಸ್ಮಶಾನದ ಸಮೀಪ ಬಂತು. ಅಲ್ಲೊಬ್ಬ ಬಾಲಕ ಕುಂತಿದ್ದ. ಎಂತಹ ಬಾಲಕ ಅಂತಂದ್ರ ಕಪ್ಪು ವರ್ಣದ ಬಾಲಕ. ಕೇವಲ ಒಂದು ಲಂಗೋಟಿಯನ್ನ ಕಟ್ಕೊಂಡು ಕುಂತಿದ್ದ. ಬಡಕಲು ದೇಹ, ಹೊಲಸು ಮೈ, ಕೈಕಾಲುಗಳಲ್ಲೆಲ್ಲ ಹೊಲಸು, ಕೆದರಿದ ಕೂದಲು, ಸುಕ್ಕುಗಟ್ಟಿದ ಚರ್ಮ, ಕಣ್ಣುಗಳಲ್ಲೆಲ್ಲ ಹೊಲಸು ತುಂಬಿತ್ತು, ಮೂಗನ್ಯಾಗ ಹೊಲಸು ತುಂಬಿತ್ತು. ನೋಡಿದ್ರೆ ಹೇಸಿಗೆ ಬರೋಂಗಿತ್ತು. ಅವಾಗ ಆ ಎಲ್ಲ ಹೆಣವನ್ನ ಕರ್ಕೊಂಡು ಬರುವಂತ ಜನವನ್ನ ನೋಡಿದ ಬಾಲಕ ನೋಡಿದ. ಎಲ್ಲರೂ ದುಃಖದಿಂದ ಕೂಡಿತ್ತು. ಆದ್ರೆ ಒಬ್ಬಳು ನೋಡ್ರಿ, ಹೆಂಡತಿ ಬಹಳ ಗೋಳ್ಯಾಡ ಅಳ್ಳಿಕತ್ತಿದ್ದಳು, ಮಕ್ಕಳು ಬಹಳ ಗೋಳ್ಯಾಡ ಅಳ್ಳಿಕತ್ತಿದ್ದು. ಇದನ್ನ ನೋಡಿ ಸಮೀಪ ಬಂದ ಬಾಲಕ, ಯವ್ವ ನೀ ಎಷ್ಟು ಜೋರ ಅಳುವುದು ನೋಡಿದ್ರೆ ಬಹುಶಃ ಸತ್ತವ ನಿನ್ನ ಗಂಡನೇ ಇರಬೇಕು. ಯಾಕೆ ಹೇಳ್ತಿ, ಏನಾಯ್ತು, ಹೋಗ್ಲಿ ಬಿಡು, ಆತ್ಮ ಹೋಗೈತಿ, ಯಾಕೆ ಚಿಂತೆ ಮಾಡ್ತಿ ಅಂತ ಹೇಳಿ ಆ ಬಾಲಕಂದ. ಹೆಂಡತಂದ್ಲು, ಇಲ್ಲಪ್ಪ, ಅವ ಸಾಯುವಂತ ಮನುಷ್ಯ ಎಲ್ಲಾಗಿದ್ದ, ಇವರ ಕುತಂತ್ರದಿಂದ ಏನೋ ಮಾಡಕ್ ಹೋಗಿ ನನ್ನ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಮೌನೇಶಜ್ಜನ ಶಾಪಕ್ಕೆ ಗುರಿಯಾಗಿಬಿಟ್ಟ ನಮ್ಮಪ್ಪ. ಇನ್ನು ಮೌನೇಶಜ್ಜ ಎಲ್ಲಿ ಸಿಗ್ತಾನ, ಅವನ ಕಾಲ ಮ್ಯಾಗ ಬಿದ್ದರೆ ಯಾಕೆ ನನ್ನ ಗಂಡನ ಉಳಿಸ್ಕೋಬೇಕಾಗಿತ್ತಿ, ಎಲ್ಲಿ ಸಿಗ್ತಾನ ಅಂತ ಹೇಳಿ ಅಳ್ಳಿಕ್ ಶುರು ಮಾಡ್ಲು. ಅವಾಗ ಬಾಲಕಂದ, ಯವ್ವ ನಿನ್ನ ಮನಸ್ಸಿನ ಕೂಗು ಮೌನೇಶನಿಗೆ ಮುಟ್ಟದೆ ಇರ್ತೈತೇನೋ, ಕರೆದರೆ ಓ ಎನ್ನಲಾರದಷ್ಟು ಅವನೇನು ಕಠೋರನೇನು. ನೋಡ್ರಿ, ಕರೆದರೆ ಓ ಎನ್ನಲಾರದಷ್ಟು ಅವನೇನು ಕಠೋರನೇನು. ನಿನ್ನ ಭಕ್ತಿಯಿಂದ ಅವನನ್ನ ಕರೀತಿ ಅಂದ್ರ ಅವನ್ ನಿನಗೆ ಸಿಗಬಹುದು ಬಿಡಮ್ಮ ಅಂತ ಹೇಳಿ ಅಂತ ಬಾಲಕ. ಅವಾಗ ಅಲ್ಲಿದ್ದ ಜನ ಅಂದ್ರು, ಈ ಹುಡುಗನ ಜೋಡಿ ಏನ್ ಮಾತು ಹೇಳ್ಕೊಂತ ನಿಂತಾರಿ, ನಡೀರಿ ಸ್ಮಶಾನಕ್ಕೆ ನಡ್ರಿ. ಅವ ಸ್ಮಶಾನದ ಮ್ಯಾಗ ಇರುವಂತ ಹೆಣಗಳ ಬಟ್ಟೆಯನ್ನ ಬಹುಶಃ ತಗೊಂಡು ಹೊದ್ಗೋಲಿಕ್ಕೆ ಬಂದಿರ್ಬೇಕು ಏನೋ, ಅವನ ಜೋಡಿ ಏನ್ ಮಾತಾಡ್ತೀರಿ, ಬಿಡ್ರಿ ಅವನು ಅಂತ ಹೇಳಿ ಅವನು ಬಿಟ್ಟು ಮುನ್ನಡಿತು ಜನ. ಅವಾಗ ಕುಹಕಿ ಜನ, ಆ ಕುತಂತ್ರಿಗಳ ಜನ ಅವರು ಇದ್ರು. ಇಲ್ಲೆಲ್ಲರ ಮೌನೇಶಜ್ಜಾರನ್ನ ನೋಡಿರನಪ್ಪ ಅಂತ ಹೇಳಿ ಏನಪ್ಪಾ ಅಂದ್ರ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಬಾಲಕನನ್ನ ಕೇಳ್ರು, ಮೌನೇಶಜ್ಜಾರನ್ನ ನೋಡಿರನಪ್ಪ, ಈ ಕಡೆ ಎಲ್ಲಾರು ಬಂದಾರ ಏನೋ. ಇಲ್ಲ ಮೌನೇಶಜ್ಜಾರ ಏನು ಬಂದಿಲ್ಲ. ಅವಾಗ ಹೆಂಡತಿನೂ ನೋಡ್ರಿ ಗೋಳಾಡ್ಲತ್ತಿದ್ದಳು, ಹೆಂಗರೆ ಮಾಡಿ ಮೌನೇಶಜ್ಜಾರ ಸಿಕ್ಕ್ರೆ ನನಗೆ ಹೇಳಪ್ಪ ಯಪ್ಪ, ಅವ್ರ ಕಾಲ ಮ್ಯಾಗ ಬೀಳ್ತನ್ನ, ನನ್ನ ಗಂಡನನ್ನ ಬದುಕಿಸ್ಬೇಕಾಗೈತಿ, ಹೆಂಗರೆ ಮಾಡಿ ಅವ್ರ ಎಲ್ಲರೂ ಇದ್ರೆ ಹೇಳು ಅಂತ ಹೇಳ ಹುಡುಗನ ಕಾಲ ಮ್ಯಾಗ ಬೀಳತ್ ಮುಂದ. ಯವ್ವ ನೀ ಏನು ಚಿಂತೆ ಮಾಡ್ಬೇಡ, ನಿನ್ನ ಗಂಡ ಮೌನೇಶಜ್ಜವ್ರು ಏನ್ ನಿನ್ನ ಗಂಡಗ ಶಾಪ ಕೊಟ್ಟಿಲ್ಲ, ಅವ್ರ ಹೆಂಗರೆ ಮಾಡಿ ನಿನ್ನ ಬದುಕಿಸ್ತಾರ. ಮತ್ತ ಸ್ಮಶಾನಕ್ಕೆ ಯಾಕೆ ಒಯ್ಲತ್ತೀರಿ, ಅವ್ರು ಬಂದು ಬದುಕ್ಸವ್ರಿದ್ರಂದ್ರ ನೀವು ಹೋಗಿ ಅಲ್ಲಿ ಮಣ್ಣು ಮಾಡಿಬಿಟ್ರಂದ್ರ ಅವಾಗ ಏನು ಮಣ್ಣಾಗಿನ್ ತೆಗೆದು ಬದುಕ್ಸೋದೈತಿ, ಹೆಣ ನೀ ಇಲ್ಲೇ ಇಳಿಸ್ಬಿಡ್ರಿ ಅಂದ್ಬಿಟ್ಟ ಬಾಲಕ. ಹೆಣ ಇಲ್ಲೇ ಇಳಿಸ್ಬಿಡ್ರಿ ಅಂತಂದಾಗ ನೋಡ್ರಿ, ಆ ಹೆಣ ಹೊತ್ತಂತ ಜನ ಅಂದ್ರು, ಹೆಣ ಎಲ್ಲಿ ಬೇಕಲ್ಲಿ ಇಳಿಸಬಾರದು, ಅದು ಧರ್ಮ ಬಾಹಿರ. ಹೆಣವನ್ನ ಹೊತ್ತೈತೆ ಅಂದ ಬಳಕ ಅದನ್ನ ಸ್ಮಶಾನದಾಗ ಹೋಗಿ ಇಳಿಸ್ಬೇಕು, ಹಂಗೆಲ್ಲ ಇಳ್ಸಾಕ್ ಬರುದಿಲ್ಲ ಅಂದ್ಬಿಟ್ರು. ಮೌನೇಶಜ್ಜಾರನ ಕರೆಸ್ತೀನಿ ನಾನೇ, ಮೌನೇಶಜ್ಜಾರನ ಇಲ್ಲೇ ಕರೆಸ್ತೀನಿ, ಬರ್ತಾರ. ಇವ್ ಬದುಕಬೇಕಂದ್ರ ಹೆಣ ಇಲ್ಲೇ ಇಳಿಸ್ರಿ, ಇಲ್ಲ ಅಂತಂದ್ರ ತೊಂದ್ ಹೋಗ್ರಿ ನಿಮ್ ಇಚ್ಛಾ ಅಂದ್ಬಿಟ್ರು ಆ ಬಾಲಕ. ಅವಾಗ ಹೆಂಡತಿ ಅಂದಳು, ಇಳಿಸ್ರಿಪಾ ನನ್ನ ಗಂಡನ ಹೆಣ ಇಳಿಸ್ರಿ, ಮೌನೇಶಜ್ಜಾರ ಬರ್ತಾನಂತ ಹೇಳಿ ಹುಡುಗ ಅನ್ಲಕತ್ತಾನ, ಇಳಿಸ್ರಿಪಾ ಯಪ್ಪ ನನ್ನ ಗಂಡನ ಬದುಕಿಸ್ಕೊಡ್ರಿ ಓ ಅಂತ ಹೇಳಿ ಗೋಳಾಡಿ ಚೀರಾಡಿ ಹೇಳಕೈತಿ. ಅವಾಗ ಇವ್ರೇ ಇಳಿಸ್ಲಿಕ್ಕೆ ತಯಾರಿಲ್ಲ, ಆಕೆರೆ ಇಳಿಸನಕಿ. ಅವಾಗ ಅವ್ರ ಹಂಗ ಮುಂದ್ ಹೋಗ್ಲಿಕ್ಕತ್ರು ನೋಡ್ರಿ, ಆ ಬಾಲಕನ ಕೈಯಾಗ ಒಂದು ಬಡಿಗಿತ್ತು. ಅವನು ಕೂಡ ದಿಟ್ಟವಾಗಿ ಈ ಹೆಣ ಇಲ್ಲೇ ಇಳಿಸ್ತಿರೋ ಏನು ಇಲ್ಲೋ ಅಂತ ಹೇಳಿ ಬಡಿಗಿತ್ತು ಒಂದು ಬಡಿಲಾಕ್ ಬಂದಂಗ ಮಾಡಿಬಿಟ್ಟ.
ಏನ್ ಹುಡುಗಿದು ಕೆಟ್ಟ ಹೊಲಸು ಹುಡುಗ, ಹೆಣ ಸ್ಮಶಾನಕ್ಕೆ ಒಯ್ಯೋ ಟೈಮ್ದಾಗ ಅಡ್ಡ ಬಂದು ಹಿಂಗೆಲ್ಲ ಮಾಡ್ಕೊತನಂತ ಹೇಳಿ ನುಗ್ಸಲಿಕ್ಕೆ ಶುರು ಮಾಡಿದ್ರು. ಆದ್ರ ಬಾಲಕ ಅವನ ಆಂಜಲಿಲ್ ನೋಡ್ರಿ, ಬಡಗಿ ತೊಗೊಂಡ್ ಬಡ್ಕೊಂಡ್ ಬಂದವ್ರ ಗತಿ ಮಾಡಾಕತ್ತ. ಸರಿ ದೂರ ಎಲ್ಲ ದೂರ ಸರಿ ಇಳಿಸ್ರಿ ಇಲ್ಲೇ ಹೆಣ ಅಂತ ಹೇಳಿ. ಆಯ್ತು ಅಂತ ಹೇಳಿ ಅವನ ಮಾತಿಗೆ ಒಪ್ಕೊಂಡು ಹೆಣ ಅಲ್ಲೇ ಇಳಿಸ್ಬಿಟ್ರು ತಳಗ. ಹೆಣ ಇಳಿಸಿ ತಳಗಿಟ್ರು. ಓಹೋ ಮಲ್ಲಣ್ಣನವ್ರು, ಇವ್ರು ಮಲ್ಲಣ್ಣನವ್ರು, ಇವ್ರ ಹೆಂಗ್ ಸತ್ರು? ಮಲ್ಲಣ್ಣವ್ರ, ಶಿವನ ರೀತಿಯಾಗಿ ಬದುಕಲಾಕ ನಿಮಗ ಈ ಸಮಯ ಇನ್ನೂ ಬಂದಿಲ್ಲ. ಶಿವನ ರೀತಿಯಿಂದ ಬದುಕುವುದು ಅಂತಂದ್ರೆ ಧ್ಯಾನಾಸಕ್ತರ ಆಗಿ ಇದ್ದು ಸತ್ತವನಂತೆ ಬದುಕುವುದು, ಸ್ಮಶಾನವಾಸಿಯಾಗುವುದು, ಅಂತಹ ಸಮಯ ನಿಮಗಿನ್ನ ಬಂದಿಲ್ಲ. ಶಿವನ ರೀತಿಯಲ್ಲಿ ನೀವು ಬದುಕುವಂತ ಸಮಯ ಬಂದಿಲ್ಲ. ನಿಮ್ಮದಿನ್ನೂ ಕೆಲಸ ಬಹಳದ. ಸಂಸಾರದ ಹೊಣೆಯನ್ನ ಹೊತ್ಕೊಂಡಿರಿ, ಅದನ್ನ ಕೆಲಸ ತೀರಿಸಿ ಬರೋಗ್ರಿ, ನಡೀರಿ ಹೇಳ್ರಿ ಊರ್ ಕಡೆ ಹೋಗ್ರಿ ಅಂತೇಳಿ ಮಲ್ಲಣ್ಣನಿಗೆ ಬಡಿಗಿಲ ತಿಮಿಲಕತ್ತ ಹುಡುಗ. ಮಂದಿ ಅಂದ್ರು, ಇವೇನಪ್ಪ ಇವನ ಮೌನೇಶ್ ಇದ್ದಾನೋ ಏನು ಹಂಗ ಮಾಡ್ಲಿಕ್ಕತ್ತಾನಲ್ಲ, ಈ ಹೆಣಕ್ಕೆ ಮತ್ತೆ ತಿಂದ್ರ ಅದೇಲಿ ಹೇಳಬೇಕದು, ಸುಮ್ಮ ಯಾಕಿಂತ ಹುಚ್ಚಾಟಕ್ಕೆ ಕೈ ಹಾಕಿತಿ ಹುಡುಗ ಅಂತೇಳಿ ಸ್ವಲ್ಪ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೂ ಸ್ವಲ್ಪ ಜನ ಏನ್ ತಿಳ್ಕೊಂಡ್ರು, ಬಹುಶಃ ಇವನ ಮೌನೇಶ್ವರ ಇದ್ದಂದ್ರ ಇವನ ಹೆಂಗಾದ್ರೂ ಮಾಡಿ ಬದುಕಿಸ್ಬಿಟ್ಟಂದ್ರ ನೋಡೋಣ ಏನ್ ಮಾಡ್ತಾನ, ಅವನ ಕೈಲಿ ಏನಾಗತ್ತೆ ಅವ್ ಮಾಡ್ಲಿ ಅಂತ ಹೇಳಿ. ಸರಿ ಅಳಿಗಾಡಿಸಿದ ತಿಮ್ಮದ ಸನಿಕ್ ಹೋಗಿ ನೋಡಿದ. ಮಲ್ಲಣ್ಣ ಹೇಳೋ ನಿನ್ನ ಹೇಳೋ ಅಂತ ಹೇಳಿ ಏನೋ ಅಂದ್ಬಿಟ್ಟ ಬಾಲಕ. ಚಕ್ಕತ ಮೌನೇಶ ಇದು ಮಲ್ಲಣ್ಣ ಕಣ್ಣು ತೆಗದ. ಮಲ್ಲಣ್ಣ ಕಣ್ಣು ತೆಗದ. ಇಡೀ ಅಲ್ಲಿ ನಿತ್ತಂತಹ ಜನ ದಿಗ್ಭ್ರಾಂತ ಆತು. ಸ್ವಲ್ಪ ಜನ ಏನು ದೆವ್ ಹೋಗ್ಯವು ಅಂದಂಗ ಗಾಬರಿ ಆದಂಗಾಯ್ತು. ಹೆಣ ಕಣ್ಣು ತೆಗೆದು ಬಿಡ್ತಲ್ಲ ಅಂತ ಹೇಳಿ. ಹೆಂಡತಿಗೆ ಸಂತೋಷ, ಗಂಡ ಕಣ್ಣು ತೆಗದಾನ. ಮಕ್ಕಳು ಓಡಿ ಬಂದ್ರು, ಅಪ್ಪ 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 ಅಂತ ಹೇಳಿ ಓಡಿ ಬಂದು ಹೆಂಡತಿ ಮಲ್ಲಣ್ಣನ ಮ್ಯಾಗ ಬಿದ್ದಳು. ಹೇಳ್ರಿ ಎಂತಹ ಸಂಕಷ್ಟ ತಂದುಕೊಂಡು ಬಿಟ್ರಿ ನೀವು, ಹೇಳ್ರಿ ಮನಿಗೆ ಹೋಗೋಣ ಹೇಳ್ರಿ ಅಂತ ಹೇಳಿ ಆ ಚಟ್ಟದ ಮ್ಯಾಗಿಂದ ಎಬಿಸಳು. ಎಲ್ಲರೂ ಆ ಬಾಲಕನ ಕಡೆ ತಿರುಗಿ ನೋಡ್ತಾರ. ಬಾಲಕ ತನ್ನ ಆ ರೂಪವನ್ನ ತೊರೆದು ಮೌನೇಶ್ವರನ ನಿಜ ರೂಪವನ್ನ ತಾಳಿ ಎಷ್ಟು ಸಂಪದ್ಭರಿತನಾಗಿ ಆ ದೈವಿ ಕಳೆಯಿಂದ ಕಂಗೊಳಿಸ್ತಾ ಇದ್ದ ಬಾಲಕ ಮೌನೇಶ್ವರನಾಗಿ ನಿಂತಿದ್ದ. ಎಲ್ಲ ಸತಿಪತಿಗಳು ಮಕ್ಕಳು ಎಲ್ಲ ಮೌನೇಶ್ವರ ಕಾಲ ಮೇಲೆ ಬಿದ್ರು. ಆ ಕುಹಕ ಕಪಟಿ ಜನ ಏನಿತ್ತಲ್ಲ, ಆ ಜನನು ಮೌನೇಶ್ವರ ನಮ್ಮದು ತಪ್ಪಾಯ್ತು, ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ನಾವು. ಆದ್ರೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿ ನಾವು ಪಾಪ ಕಟ್ಕೊಂಡಿವಪ್ಪ, ನಮ್ಮ ತಪ್ಪನ್ನ ಕ್ಷಮಿಸ್ಬಿಡು, ನಮ್ಮ ತಪ್ಪಿಗೆ ಪ್ರಾಯಶ್ಚಿತ ನೀನು ಕೊಟ್ರ ನಾವು ತಗೋತೀಪ ಅಂತೇಳಿ ಅವನ ಕಾಲ ಮ್ಯಾಗ ಬಿದ್ರು. ಅವಾಗ ಮೌನೇಶ್ ಅಜ್ಜವ್ರು ಅಂದ್ರು, ಇರ್ಲಿ ಹೇಳ್ರಿ, ಯಾವಾಗಲೂ ಶರಣರನ್ನ, ಅವಧೂತರನ್ನ, ಸಂತರನ್ನ ಎಲ್ಲ ನಿಂದಿಸಿದವರು ಈ ಜಗತ್ನಾಗ ಯಾರು ಉಳ್ದಿಲ್ಲ. ಅಂತವ್ರನ್ನ ನಿಂದಿಸ್ಲಿಕ್ಕೆ ಹೋಗಬಾರ್ದು. ಅವರಿಂದ ಏನು ಕೆಟ್ಟಾಗೈತಿ, ಶರಣರಿಂದ ಈ ನಾಡಿ ಏನು ಕೆಟ್ಟಾಗೈತಿ, ಅವಧೂತರಿಂದ ಏನು ಕೆಟ್ಟಾಗೈತಿ, ಅವರೆಲ್ಲ ಬಂದು ಸಮಾಜ ಉದ್ಧಾರವನ್ನ ಮಾಡಿಲ್ಲನ್. ಹೋಗ್ಲಿ ಬಿಡ್ರಿ, ಇನ್ನೇನು ಪಶ್ಚಾತ್ತಾಪ ಪಟ್ಟಿರಲ್ಲ, ಇದೇ ನಿಮ್ಗೆ ದೊಡ್ಡ ಶಿಕ್ಷೆ. ಇನ್ನಾದರೂ ನಿಮ್ಮ ಊರಿನೊಳಗೆ ದಾನ ಧರ್ಮವನ್ನ ಮಾಡ್ಕೊಂತ ಭಕ್ತಿ ಮಾಡ್ಕೊಂತ ಚಂದಂಗೆ ಬದುಕ್ರಿಪ. ಮಲ್ಲಣ್ಣ ನಿನಗೆ ಇನ್ನೂ ಆಯಸ್ಸು ಗಟ್ಟಿ ಐತೋ, ಹೆಂಡತಿ ಮಕ್ಕಳೊಂದಿಗೆ ಚಂದಂಗೆ ಬದುಕೋಗಂತ ಹೇಳಿ ಮೌನೇಶ್ ಅಜ್ಜಾರ್ ನೋಡ್ರಿ ಅಲ್ಲಿರುವಂತ ಎಲ್ಲ ಜನರಿಗೆ ಆಶೀರ್ವಾದ ಮಾಡ್ರು. ಇದೇ ಅಲ್ಲನ್ರಿ ಗುರುವಿನ ಶಕ್ತಿ, ಇದೇ ಅಲ್ಲೇನೋ. ಇಂತಹ ಗುರುವಿನ ಶಕ್ತಿ ಯಾರು ಗುರುವನ್ನ ನಿಜವಾಗಿ ನಂಬುತ್ತಾರೋ, ಯಾರು ಗುರುವನ್ನ ಏನಪ್ಪಾ ಅಂದ್ರ ಅರಸಿ ಹೋಗುತ್ತಾರೋ ಅಂತವರಿಗೆ ಗುರು ಯಾವಾಗಲೂ ಬೆನ್ನ ಮ್ಯಾಗ ತನ್ನ ಅಭಯ ಹಸ್ತವನ್ನ ಇಟ್ಟಿರ್ತಾನ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೇ ಕೆಡುವರುಂಟೆ ಅಂತ ಹೇಳಿ ಎಲ್ಲ ಶರಣರು ಹಾಡಿ ಹೋಗಿದ್ದಾರೆ. ಅದಕ್ಕೆ ಗುರುವಿನ ಆಶೀರ್ವಾದ ನನ್ನ ಮೇಲಷ್ಟೇ ಅಲ್ಲದೆ ನಿಮ್ಮ ಎಲ್ಲರ ಮೇಲೂ ಇರಲಿ. ನಾಡಿನ ಸಕಲ ಜನರಿಗೆ, ದೇಶದ ಸಕಲ ಜನರಿಗೆ, ಭೂಮಿಯ ಮೇಲಿರುವಂತಹ ಚರಾಚರ ಎಲ್ಲ ಜೀವರಾಶಿಗಳಿಗೂ
ಈ ಗುರುವಿನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.